ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಕ್ಚುಲಿ ಇದು ನನ್ನ ಪ್ರೀವಿಯಸ್ ವ್ಲಾಗ್ನ ಒಂದು ಕ್ಲಿಪ್ಪಿಂಗ್ಸ್ ಆಗಿರುತ್ತೆ. ಯಾಕಂತಂದರೆ ಅದರಲ್ಲಿ ನಾನು ಹೇಳಿದ್ದೀನಿ ಟೊಮೆಟೊ ಕೊಡ್ತೀನಿ ಯಾವಾಗಾದ್ರೂ ಒಮ್ಮೆ ಅಂತ. ಸೊ ಹಾಗಾಗಿ ಇದನ್ನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರಲಿಲ್ಲ ಆಯಿತು, ಹಾಗಾಗಿ ಇವತ್ತು ಆ್ಯಡ್ ಮಾಡಿದ್ದೀನಿ. ಒಂದು ಚಿಕ್ಕ ಪೀಸ್ ಟೊಮೆಟೊ ಕೊಟ್ಟಿದ್ದೀನಿ ನನ್ನ ಮಗಳಿಗೆ, ಹಾಗೆ ಅದನ್ನ ತಿಂತಾ ಇದ್ದಾಳೆ. ಅವಳು ಸಿಪ್ಪೆನ ನನಗೆ ಕೊಡ್ತಾಳೆ ವಾಪಸ್, ಯಾವಾಗಲೂ ಹಾಗೇನೆ, ಎಲ್ಲನೂ ಅಷ್ಟೇ. ಅವಳು ಪಾಡಿಗೆ ಸ್ವಲ್ಪ ತಿಂದುಬಿಡ್ತಾಳೆ, ಆಮೇಲೆ ಸಿಪ್ಪೆ ಎಲ್ಲ ಕೊಡ್ತಾಳೆ. ಅವಳಿಗೆ ಎಷ್ಟು ಅಗ್ಯೋಕ್ಕಾಗುತ್ತೆ ಅಗಿತಾಳೆ. ಹಂಗೆ ನಾನು ಅವಳಿಗೆ ಒಂದು 7 ಮಂತ್ 8 ಮಂತ್ ಹಾಗೆ ನಾನು ಎದುರುಗಡೆ ಕೂತ್ಕೊಳಿಸ್ಬಿಟ್ಟು ಅವಳಿಗೆ ನಾನು ಎಲ್ಲನೂ ಕೊಡ್ತಾಯಿದ್ದೆ. ಹಾಗಾಗಿ ಅವಳು ಇವಾಗಲೂ ಅಷ್ಟೇ, ಏನೇ ಕೊಟ್ಟರು ಅವಳು ಫಸ್ಟ್ ಜಗ್ದು ನೋಡ್ತಾಳೆ, ಆಮೇಲೆ ತಿನ್ನೋಕ್ಕಾಗುವಂಥದ್ದು ಅಂತಂದರೆ ತಿಂತಾಳೆ, ಇಲ್ಲ ಅಂತಂದರೆ ಬಿಟ್ಬಿಡ್ತಾಳೆ ಹಾಗೆ. ಸೊ ಇದನ್ನು ಹಾಗೇ ಮಾಡ್ತಾಳೆ. ಸಿಪ್ಪೆನ ಲಾಸ್ಟಿಗೆ ಕೊಡ್ತಾಳೆ ನನಗೆ. ಎಷ್ಟು ಜಗಿಯೋಕ್ಕಾಗುತ್ತೆ ಜಗಿತಾ ಇರ್ತಾಳೆ. ಹಾಗೆ ಇದು ಡೈಲಿ ವ್ಲಾಗ್ ಆಗಿರುತ್ತೆ. ಇದು ನನ್ನ ಮಗಳಿಗೆ ನಾನು ಬಾಳೆಹಣ್ಣು ಕೊಟ್ಟಿದ್ದೇನೆ, ಅವಳು ಸ್ವಲ್ಪ ತಿಂದು ಅಲ್ಲೇ ಬೀಚಕ್ಕೆಲ್ಲ ಬಂದಿದ್ದಾಳೆ. ಸೊ ಅದನ್ನ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ನಾನು ಹಾಗೆ ಬಿಟ್ಟಿದ್ದೀನಿ. ಅವಳು ಈಗ ಕ್ಯಾಮ್ರಾ ನೋಡಿದ್ದಾಳೆ, ಕ್ಯಾಮ್ರಾ ನೋಡಿದ್ದಕ್ಕೆ ಓಡ್ಕೊಂಡು ಬಂದಿದ್ದಾಳೆ. ಕ್ಯಾಮ್ರಾ ಹತ್ರನೇ ಇದ್ದಾಳೆ, ಮೊಬೈಲ್ ಹತ್ರನೇ. ಅವಳು ತೆಗಿಯೋಕ್ಕಾಗುತ್ತಾ ಅಂತ ನೋಡ್ತಾ ಇದ್ದಾಳೆ, ಮೊಬೈಲ್ ಇಟ್ಟಿದ್ದೀನಲ್ಲ ಅದಕ್ಕೆ. ಸೊ ಟ್ರೈ ಮಾಡ್ತಾ ಇದ್ದಾಳೆ, ಆಗ್ತಿಲ್ಲ. ಅದಕ್ಕೆ ಸುಮ್ಮನೆ ಮತ್ತೆ ವಾಪಸ್ ಹೋದ್ಲು. ನಾನೇನೆಂದರೆ ನನಗೆ ಫ್ರೀ ಟೈಮ್ ಇದ್ದಾಗ ನಾನು ಜಾಸ್ತಿಯಾಗಿ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಯಾಕಂತಂದರೆ 1-2 ವರ್ಷ ತನಕ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೆ, ಆಮೇಲೆ ನಮ್ಮ ಮಾತನ್ನು ಕೇಳಲ್ಲಲ್ಲ ಅವರು, ಯಾವುದಕ್ಕೂ ಕೇಳಲ್ಲ. ಅವ್ರ ಪಾಡಿಗೆ ಹೋಗ್ತಾ ಇರ್ತಾರೆ. ಸೊ ಮತ್ತು ಸ್ಕೂಲೆಲ್ಲ ಆದ ನಂತರ ಅವರಂತೂ ನಮ್ಮ ಕೈಗೆ ಸಿಗೋದೇ ಇಲ್ಲ. ಹಾಗಾಗಿ ಇರೋ ಅಷ್ಟು ದಿನ, ಅಂದರೆ ಎಷ್ಟು ದಿನ ನಾನು ಅವಳನ್ನ ನೋಡ್ಕೊತೀನೋ ಅಷ್ಟು ದಿನ ನಾನು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಸೊ ಹಾಗಾಗಿ ಅವಳ ಜೊತೆ ನನ್ನ ಎಲ್ಲ ಕೆಲಸಗಳನ್ನ ನಾನು ಅವಳು ಮಲಗಿದ್ದಾಗ ಮಾಡ್ಕೊತೀನಿ, ಇಲ್ಲಾಂದರೆ ಅವಳು ಬೆಳಗ್ಗೆ ಏಳೋಕ್ಕಿಂತ ಮುಂಚೆನೇ ನಾನು ಆದಷ್ಟು ಮಾಡ್ಕೊತೀನಿ. ನನಗೆ ಎಷ್ಟು ಸಾಧ್ಯ ಆಗುತ್ತೋ ನಾನು ಅಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಕ್ಕಳು ನೋಡ್ತಾ ಇದ್ದಂಗೆ ಬೆಳೆಯೋದೇ ಗೊತ್ತಾಗಲ್ಲ ಅಂತ ಅನಿಸುತ್ತೆ ನನಗೆ. ಇವಳು ಇವಾಗಲೂ ಇನ್ನು ಫೆಬ್ರವರಿ 3 ಬಂತು ಅಂತಂದರೆ 1 ಇಯರ್ ಕಂಪ್ಲೀಟ್ ಆಗುತ್ತೆ. ನನಗೆ ಇವಾಗಲೂ ನೆನಪಿದೆ ಅವಳ ಹಾಸ್ಪಿಟಲಿಂದ ಕರ್ಕೊಂಡು ಬಂದಿದ್ದ ದಿನ, ಅವಳು ಎಷ್ಟು ಪುಟ್ಟ ಮಗುವಾಗಿದ್ಲು ಅಂತ. ಈಗ ನೋಡಿದ್ರೆ ಎಲ್ಲ ಓಡಾಡ್ಕೊಂಡಿದ್ದಾಳಲ್ಲ ಅಂತ ಅನಿಸುತ್ತೆ ಒಂದೊಂದು ಸಲ ನೆನೆಸುವಾಗ. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ತಾರಲ್ಲ ಅಂತ ಅನಿಸುತ್ತೆ. ಆದರೂ ಅದರಲ್ಲೂ ಒಂಥರ ಖುಷಿ ಇರುತ್ತೆ ನಮಗೆ. ಏನಂದರೆ ದೊಡ್ಡವಳಾಗ್ತಿದ್ದಾಳೆ, ಇನ್ನು ನಮಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಂದ್ಕೊತಾ ಹೋಗ್ತೀವಿ ಅಲ್ವಾ. ಆದರೆ ಒಂದೊಂದು ಸ್ಟೇಜ್ ಮುಗಿತಿದ್ದಂಗೆ ಹಳೆ ಸ್ಟೇಜೇ ಚೆನ್ನಾಗಿತ್ತು, ಆ ಹಳೆ ಮೇಲ್ ಸ್ಟೋನೇ ಚೆನ್ನಾಗಿತ್ತು. ಅದರಲ್ಲಿ ಅಷ್ಟೊಂದು ಗಲಾಟೆ ಮಾಡ್ತಿರ್ಲಿಲ್ಲ. ಇದರಲ್ಲಿ ಎಂತಪ್ಪ ಹೇಗಪ್ಪ ಓಡಾಡುವಾಗ ಅನಿಸುತ್ತೆ ಮಕ್ಕಳು ಅಯ್ಯೋ ಮಲಗಿದ್ದಾಗಲೇ ಚೆನ್ನಾಗಿತ್ತು ಅಂತ ಅಲ್ವಾ. ಹಾಗೆ ಇಲ್ಲಿ ನಾನು ನನ್ನ ಮಗಳದ್ದು ಬಟ್ಟೆ ಎಲ್ಲ ಹರಡ್ಕೊಂಡಿತ್ತು, ಹಾಗೆ ಅದನ್ನ ಒಂದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಬಾಸ್ಕೆಟಲ್ಲಿ ಅಂತ ಅಂದ್ಬಿಟ್ಟು ತಗೊಂಡಿದ್ದೀನಿ. ಹಾಗೆ ಇವಳಿಗೆ ಕೈಯಲ್ಲೊಂದು ರಸ್ಕ್ ತಂದಿಟ್ಟಿದ್ದಿತ್ತು, ಹಾಗೆ ಕೊಟ್ಟಿದ್ದೀನಿ. ಯಾವಾಗಲೂ ಕೊಡಲ್ಲ, ತುಂಬ ರೇರ್, ಅಂದರೆ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಅವಳಿಗೆ ರಸ್ಕ್ ಕೊಟ್ಟಿರೋದು. ಯಾವತ್ತೂ ಕೊಡಲ್ಲ. ಒಂದೊಂದು ಸಲ ಏನಾಗುತ್ತೆ ಅಂದರೆ ನಾವು ತಿಂದಾಗ ಮಕ್ಕಳು ನೋಡ್ತಾ ಇರ್ತಾರೆ, ಅವಾಗ ಸ್ವಲ್ಪ ಕೊಡೋಣ ಅಂತ ಅನಿಸುತ್ತೆ. ಹಾಗಾಗಿ ಇವತ್ತು ಕೊಟ್ಟಿದ್ದೀನಿ, ಫಸ್ಟ್ ಟೈಮು. ಕೊಡಲ್ಲ, ಫ್ರೂಟ್ಸ್ ಮತ್ತು ತರಕಾರಿಗಳನ್ನೇ ಜಾಸ್ತಿ ಕೊಡ್ತೀನಿ ನಾನು ಅವಳಿಗೆ. ಹಾಗೆ ಅದನ್ನ ತಿಂತಾಳೆ, ಬಿಸಾಕ್ತಾಳೆ, ಹಾಗೆ ಆಟ ಆಡ್ಕೊಂಡು ತಿಂತಾ ಇದ್ದಾಳೆ. ಇರಲಿ ಅಂತ ಬಿಟ್ಟಿದ್ದೀನಿ, ಚಿಕ್ಕ ಪೀಸ್ ಅಲ್ವಾ ಅಂತ ಅಂದ್ಬಿಟ್ಟು. ಇಲ್ಲಿ ನಮಗೆ ಮಕ್ಕಳು ಬಟ್ಟೆನ ನಾವು ಎಷ್ಟೇ ಕ್ಲೀನ್ ಮಾಡಿ ಇಟ್ರು ಆ ಚಿಕ್ಕ ಬಟ್ಟೆ ಅದು ಎಲ್ಲೋ ಹೋಗಿ ತುರ್ಕೊಂಡಿರ್ತವೆ ಅಂತಲೇ ಗೊತ್ತಾಗಲ್ಲ ನಮ್ಮ ಹತ್ರ. ನಮಗಿಲ್ಲಿ ಅಷ್ಟೊಂದು ಜಾಗ ಇಲ್ಲ ಕಬೋರ್ಡು, ಹಾಗಾಗಿ ಅವಳ ಬಟ್ಟೆನ ನಾನು ಬಾಸ್ಕೆಟಲ್ಲೇ ಹಾಕಿಟ್ಟಿರ್ತೀನಿ. ಯಾಕಂತಂದರೆ ಇಲ್ಲಿ ಅಷ್ಟು ಜಾಗ ಇಲ್ಲ, ಸುಮ್ಮನೆ ಏನು ಬೇರೆ ಕಡೆ ಇಟ್ಟು ಹುಡ್ಕಾಡೋದಕ್ಕಿಂತ ಇದರಲ್ಲೇ ಬಾಸ್ಕೆಟೆಲ್ಲ ಹಾಕಿಡೋಣ ಅಂತ ಅಂದ್ಬಿಟ್ಟು ಹಾಕಿಟ್ಟಿರ್ತೀನಿ. ಹಾಗೆ ನನಗೆ ಇವತ್ತು ಮಗಳಿಗೆ ಸರಿ ಖಾಲಿಯಾಗಿದೆ, ಹಾಗೆ ನಾನು ಸರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪು ಕಡಲೆಕಾಳು ತೊಗೊಂಡಿದ್ದೀನಿ, 1 ಕಪ್ಪು ಶೇಂಗಾ ಬೀಜ ತೊಗೊಂಡಿದ್ದೀನಿ, 1 ಕಪ್ಪು ಗೋಧಿ ತೊಗೊಂಡಿದ್ದೀನಿ, 2 ಕಪ್ಪು ನಾನು ರೈಸ್ ತೊಗೊಂಡಿದ್ದೀನಿ. ನಾನು ಇಷ್ಟೇ ಯೂಸ್ ಮಾಡ್ತಾ ಇರೋದು ಇವತ್ತು ಇದಕ್ಕೆ. ಯಾಕಂತಂದರೆ ಬೇಕು ಅಂತಂದರೆ ಇದಕ್ಕೆ ಜೀರಿಗೆ ಆ್ಯಡ್ ಮಾಡ್ಕೋಬೋದು.
ಮಕ್ಕಳಿಗೆ ಯಾವುದೇ ಮಾಡುವಾಗಲೂ ನಾನಿಲ್ಲಿ ತೊಳ್ಕೊಂಡು 2 ದಿನ ಬಿಸಿಲಲ್ಲಿ ಒಣಗಿಸಿದ್ದೀನಿ. ಹಾಗಾಗಿ ಮಕ್ಕಳಿಗೆ ಏನೇ ಮಾಡಲಿ ಅದನ್ನು ತೊಳ್ಕೊಳ್ಳಿ ಆದಷ್ಟು, ಯಾಕಂದರೆ ಅದರಲ್ಲಿ ಮಣ್ಣು ಧೂಳು ಎಲ್ಲ ಇರುತ್ತೆ. ಹಾಗಾಗಿ ನಾನಂತೂ ಏನೇ ಮಾಡಲಿ ಅದನ್ನ ತೊಳ್ಕೊತೀನಿ. ಇಲ್ಲಿ ಗೋಧಿ ಮತ್ತು ಕಡಲೆಕಾಳನ್ನ ಸಪ್ರೇಟಾಗಿ ಹುರ್ಕೊಂಡಿದ್ದೀನಿ. ಅದು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ. ಲೋ ಫ್ಲೇಮ್ನಲ್ಲಿ ಯಾವಾಗಲೂ ಹುರಿಬೇಕು. ಮಕ್ಕಳಿಗೆ ಏನೇ ಮಾಡಲಿ ಲೋ ಫ್ಲೇಮ್ನಲ್ಲೇ ಆದಷ್ಟು ಹುರಿಬೇಕು. ಯಾಕಂದರೆ ಹೈ ಫ್ಲೇಮಲ್ಲಿ ಹುರಿದಾಗ ಅರ್ಧಂಬರ್ಧ ಬೆಂದಿರುತ್ತೆ, ಅದು ಮಕ್ಕಳಿಗೆ ಅಜೀರ್ಣ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಲೋ ಫ್ಲೇಮ್ನಲ್ಲಿ ಟೈಮ್ ಇದ್ದಾಗಾದರೂ ಪರವಾಗಿಲ್ಲ ಮಾಡ್ಕೊಳ್ಳಿ, ಲೋ ಫ್ಲೇಮ್ನಲ್ಲೇ ಆದಷ್ಟು ಹುರ್ಕೊಳ್ಳಿ. ನಾನಿಲ್ಲಿ ರೆಡ್ ರೈಸ್ ಯೂಸ್ ಮಾಡ್ತೀನಿ. ನನಗೆ ವೈಟ್ ರೈಸ್ಗಿಂತ ರೆಡ್ ರೈಸ್ ಟೇಸ್ಟಿಯಾಗಿರುತ್ತೆ ಅಂತ ನಂಗೆ ಅನ್ನಿಸ್ತು. ಹಾಗಾಗಿ ನಾನು ರೆಡ್ ರೈಸೇ ಎಲ್ಲದಕ್ಕೆ ಯೂಸ್ ಮಾಡ್ತೀನಿ. ಇಲ್ಲಿ ಇಷ್ಟಾದರೆ ಸಾಕಾಗುತ್ತೆ ಅನಿಸುತ್ತೆ. ಅಂದರೆ ಅದು ಎಲ್ಲ ಅಕ್ಕಿನೂ ಚೆನ್ನಾಗಿ ಫ್ರೈ ಆಗಿರಬೇಕು. ಈ ಥರ ಆದರೆ ಸಾಕಾಗುತ್ತೆ. ಇಷ್ಟಾದಮೇಲೆ ಚೆನ್ನಾಗಿ ಅದನ್ನ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಎಲ್ಲನೂ ಜೊತೆಗೆ ಮಿಕ್ಸಿ ಮಾಡ್ಕೋಬೇಕು. ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು. 7-8 ಮಂತ್ ಮಕ್ಕಳಿಗಾದರೆ ತುಂಬ ಚೆನ್ನಾಗಿ ನೈಸ್ ಪೌಡ್ರ್ ಮಾಡಿ, ಜಾಸ್ತಿ ಬಿಡಿಯಾಗಿ ಮತ್ತೆ ಇಷ್ಟ ಆದರೆ ಸಾಕಾಗುತ್ತೆ. ಮತ್ತು ಮಾಮೂಲಿ ಸರಿ ಮಾಡ್ಕೊತೀವಲ್ಲ ಅದೇ ರೀತಿ ಮಾಡ್ಕೊಳ್ಳೋದು.